ನಿನ್ನೆ ರಾತ್ರಿ RCB ಮ್ಯಾಚ್ ಗೆಲ್ತು ಅನ್ನುವ ಕಾರಣಕ್ಕೆ ಪಟ್ಟಂತ ಸಂಭ್ರಮ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಸೂತಕ ಆಗ್ಬಿಡ್ತು ನೋಡಿ. ನಿನ್ನೆ 18 ವರ್ಷಗಳ ಕಾಯುವಿಕೆ ಕೊನೆಗೊಳ್ತು. ಮೊಟ್ಟ ಮೊದಲ ಟ್ರೋಫಿಯನ್ನು RCB ಗೆದ್ಕೊಳ್ತು. ಬೆಂಗಳೂರಿನಲ್ಲಿ ಎತ್ತರದ ಅಪಾರ್ಟ್ಮೆಂಟ್ನಲ್ಲಿ ಕಿಟಕಿಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಿದವ್ರಿಗೆ ಎಲ್ಲ ಕಡೆ ಪಟಾಕಿ. ನಾನು ರಾತ್ರಿ ಆಫೀಸಿಂದ ಹೊರಟಿದ್ದು ಲೇಟು, ಕೆಲವು ಕಡೆ ಟ್ರಾಫಿಕ್ ಜಾಮ್ ಇತ್ತು. ಜನ ಬೀದಿಯಲ್ಲಿ ಸಂಭ್ರಮ ಮಾಡ್ತಾಯಿದ್ರು. 24 ಗಂಟೆಯೊಳಗೆ ಸೀನೆ ಚೇಂಜು. 24 ಗಂಟೆಯಲ್ಲಿ ಸೂತಕ. ಟ್ರೋಫಿಯೊಂದಿಗೆ ಬೆಂಗಳೂರಿಗೆ ಬಂದು ತಲುಪಿದ RCB ಟೀಮಿನ ಜೊತೆಗೆ ಸೇರ್ಕೊಂಡು ಸಂಭ್ರಮ ಪಡಬೇಕು ಅನ್ನುವ ಹುರುಪು, ಆ ಸಂಭ್ರಮಾಚರಣೆ ಟ್ರೋಫಿ ಗೆದ್ದು 24 ಗಂಟೆಯೊಳಗೆ ಮುಗಿದು ಬಿಡಬೇಕು ಅನ್ನುವ ಹುರುಪು 11 ಜನರ ಸಾವಿಗೆ ಕಾರಣ ಆಯಿತು. 24 ಗಂಟೆಯೊಳಗೆ ಸಂಭ್ರಮಾಚರಣೆ ಮಾಡಿಬಿಡಬೇಕು ಅಂತ ಯಾರಿಗಷ್ಟ ಅವಸರ ಇತ್ತು? ಯಾವ ಪುಣ್ಯಾತ್ಮನ ನಿರ್ಧಾರ ಇದು? ಬೆಳಗ್ಗೆ 10 ಗಂಟೆಗೆ RCB ಟೀಮು ಸ್ಪೆಷಲ್ ಫ್ಲೈಟ್ನಲ್ಲಿ ಅಹಮದಾಬಾದ್ನಿಂದ ಹೊರಟಿದೆ. ಟ್ರೋಫಿ ಸಮೇತ ಹೊರಟಿತು. ನೆನ್ನೆ 12 ಗಂಟೆಗೆ ಮ್ಯಾಚ್ ಮುಗಿದು ಅವಾರ್ಡು ಎಲ್ಲ ಆಯಿತು. 12 ಗಂಟೆ 5 ನಿಮಿಷದಿಂದ RCB ಫ್ಯಾನ್ಗಳ ಸಂಭ್ರಮಾಚರಣೆ ಬೆಂಗಳೂರು ತುಂಬ ಸಹಜ ಕೂಡ. ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಆ ಟೀಮಿಗೆ. ರಾತ್ರಿ 1:00ವರೆಗೆ ಹೋಟೆಲ್ನಲ್ಲಿ ಆಟಗಾರರ ಸಂಭ್ರಮಾಚರಣೆ ಮಾಡಿದ್ರು. ಕಪ್ ಹಿಡಿದು ಕುಣಿದಾಡಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಅಹಮದಾಬಾದ್ನಿಂದ ಟೀಮ್ ಹೊರಟಿತು. ಸ್ಪೆಷಲ್ ಫ್ಲೈಟು HAL ಏರ್ಪೋರ್ಟಿಗೆ ಬಂದಿಳಿದ್ರು. ರಾಜ್ಯ ಸರ್ಕಾರದ ಪರವಾಗಿ ಈ ತಂಡವನ್ನು ಸ್ವಾಗತಿಸುವುದಕ್ಕೆ ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿದ್ರು. ಸಂಭ್ರಮಪೂರ್ವಕವಾಗಿ ತಂಡವನ್ನು ಬರಮಾಡಿಕೊಂಡ್ರು. ಆ ದೃಶ್ಯಗಳು ಬರಲಿ, ಇವತ್ತಿನ ದೃಶ್ಯಗಳು. ಮಧ್ಯಾಹ್ನ 2 ಗಂಟೆ 15 ನಿಮಿಷ HAL ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಸ್ಪೆಷಲ್ ಬಸ್ನಲ್ಲಿ ಟೀಮ್ ಬಂತು. ವಿರಾಟ್ ಕೊಹ್ಲಿ ಟ್ರೋಫಿಯನ್ನು ಕೈಯಲ್ಲೇ ಹಿಡ್ಕೊಂಡು ಕೂತ್ಕೊಂಡಿದ್ರು. ಇಲ್ವಾ ದೃಶ್ಯಗಳು? ಎರಡೂವರೆಗೆ ತಾಜ್ ವೆಸ್ಟ್ ಎಂಡ್ಗೆ ಬಂತು ಟೀಮು. 4 ಗಂಟೆ 45 ನಿಮಿಷ ತಾಜ್ ವೆಸ್ಟ್ ಎಂಡ್ನಲ್ಲಿ ರೆಸ್ಟ್ ಮಾಡಿ ವಿಧಾನಸೌಧಕ್ಕೆ ಬಂದರು. ಮಧ್ಯಾಹ್ನ ತಂಡವನ್ನು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಸ್ವಾಗತಿಸಿದ್ದಿದ್ದು HAL ಏರ್ಪೋರ್ಟ್ನಲ್ಲಿ ಮಧ್ಯಾಹ್ನ 2 ಗಂಟೆಗೆ. ತಂಡದಷ್ಟೇ ದೊಡ್ಡ ಸಂಭ್ರಮ DK ಶಿವಕುಮಾರ್ ಅವರದಿತ್ತು. ಕಾರ್ನಲ್ಲಿ RCB ಫ್ಲಾಗ್ ಹಿಡ್ಕೊಂಡು ಓಡಾಡ್ಬಿಟ್ರಿ ಇವತ್ತು. ಇಲ್ಲಿಂದ ಸ್ಪೆಷಲ್ ಬಸ್ನಲ್ಲಿ ಹೊರಟರು. ನೋಡಿ, ಇಲ್ಲಿ DK ಶಿವಕುಮಾರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ RCB ಧ್ವಜ ಮತ್ತು ಕರ್ನಾಟಕದ ಧ್ವಜವನ್ನು ಕೊಟ್ಟು ಸ್ವಾಗತಿಸಿತ್ತು. ಎಲ್ಲವೂ ಆಸ್ ಪರ್ ಪ್ಲಾನೇ ನಡೆದದ್ದು. ಹಿಂಗೆ ಇತ್ತು ಪ್ಲಾನು. ಸ್ಪೆಷಲ್ ಫ್ಲೈಟ್ನಲ್ಲಿ ಟೀಮ್ ಬರುತ್ತೆ, HAL ಏರ್ಪೋರ್ಟಿಗೆ ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ತಾಜ್ ವೆಸ್ಟ್ ಎಂಡಿಗೆ ಬಸ್ನಲ್ಲಿ ಬರ್ತಾರೆ. HAL ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ತನಕ ಜನ. ಝೀರೋ ಟ್ರಾಫಿಕ್ನಲ್ಲಿ ಕರ್ಕೊಂಡ್ಬಂದ್ರು RCB ಪ್ಲೇಯರ್ಗಳನ್ನು. ಹೋಟೆಲಿಗೆ ಬಿಟ್ಟರು ಅವ್ರನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ.
ಆಮೇಲೆ ಬಂದು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಟ್ರೋಫಿ ಕೈಯಲ್ಲಿ ಹಿಡ್ಕೊಂಡು ವಿರಾಟ್ ಕೊಹ್ಲಿ ನಿಂತಿದ್ರು. ಇದು 4:15 ದೃಶ್ಯ. ತಾಜ್ ವೆಸ್ಟ್ ಎಂಡ್ನಿಂದ ವಿಧಾನಸೌಧಕ್ಕೆ ಬಂದದ್ದು. ನಿಮಗೆ ವಿಧಾನಸೌಧ, ತಾಜ್ ವೆಸ್ಟ್ ಎಂಡು, ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರಿನಲ್ಲಿ ಓಡಾಡೋರ್ದವ್ರಾಗಿದ್ದರೆ ಒಂದು ಅಂದಾಜಿರುತ್ತೆ. ಎಲ್ಲವೂ ವಾಕಬಲ್ ಡಿಸ್ಟೆನ್ಸ್ನಲ್ಲಿದ್ದಾವೆ. ವಿಧಾನಸೌಧಕ್ಕೆ ಬಂದಿಳಿತು ತಂಡ 4:45. 5 ಗಂಟೆಗೆ RCB ಟೀಮ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಂದ ಸನ್ಮಾನ. ರಾಷ್ಟ್ರಗೀತೆ ಹಾಡಿದ್ರು, ನಾಡಗೀತೆ ಹಾಡಿದ್ರು, ಮೈಸೂರು ಪೇಟ ತೊಡಿಸಿ ಆಟಗಾರರಿಗೆ ಗೌರವ ಕೊಟ್ಟರು. ಒಂದು ಪುಣ್ಯ ಹೇಳ್ತೀನಿ ರೀ, ಕರೆಕ್ಟಾಗಿ ಸನ್ಮಾನ ಮುಗಿಯೋ ಅಷ್ಟೊತ್ತಿಗೆ ಮಳೆ ಬಂತು. ಪುಣ್ಯ ಅದು. ಸ್ವಲ್ಪ ಜನ ಚದುರಿದ್ರು. ಇಲ್ಲದೆ ಹೋಗಿದ್ರೆ ಕಾಲು ತುಳಿತ ಇಲ್ಲ ಆಗ್ತಿತ್ತು. ಇವತ್ತು ಕಿಕ್ಕಿರಿದು ತುಂಬಿದ್ದಾರೆ ಜನ, ಕಿಕ್ಕಿರಿದು. ವಿಧಾನಸೌಧದ ಮುಂದಿನ ರೋಡ್ ಮೇಲೆ ಬಿಡಿ, ಸ್ಟೇಜ್ ಮೇಲೆ ಕಾಲಿಡಕ್ಕೆ ಜಾಗ ಇರಲಿಲ್ಲ. ಅಲ್ಲಿದ್ದವರೆಲ್ಲ ಯಾರು? ಮಿನಿಸ್ಟರ್ಗಳು, MLAಗಳು, ಅವರ ಫ್ಯಾಮಿಲಿಯವರು, ಅವರ ಹೆಂಡತಿ, ಅವರ ಮಕ್ಕಳು, ವಿಧಾನಸೌಧದಲ್ಲಿ ನೌಕರಿ ಮಾಡೋರು, ಅವರ ಹೆಂಡತಿ, ಅವರ ಮಕ್ಕಳು. ನಮಗೆ ರಿಪೋರ್ಟರ್ಸ್ ಹೇಳ್ತಾ ಇದ್ರು, ಒಂದು ಹಂತದಲ್ಲಿ ಸಿಟ್ಟಿಗೆದ್ದು ವಿರಾಟ್ ಕೊಹ್ಲಿ ಎದ್ದು ಹೊರಟು ಬಿಟ್ರು ಅಂತ. ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೆದ ಕಾರ್ಯಕ್ರಮ ಇದು. ಸೆಲ್ಫಿ ತಗೋಬೇಕು, ಎಲ್ಲರಿಗೂ ಸೆಲ್ಫಿ ತಗೋಬೇಕಲ್ಲಿ. RCB ಅನ್ನುವ ಒಂದು ತಂಡ, ಅದರ ಮಾಲೀಕರ ಕರ್ನಾಟಕದವರ, ಆಡ್ತಾ ಇರೋರು ಕರ್ನಾಟಕದವರ, ಇಡೀ ಟೂರ್ನಮೆಂಟ್ ಕರ್ನಾಟಕದವರು ನಡೆಸ್ತಾ ಇರೋದು, ಅವೆಲ್ಲ ಪ್ರಶ್ನೆಗಳನ್ನು ಬಿಟ್ಟುಬಿಡಿ. ರಾಜ್ಯಪಾಲರು ಇದ್ದಾರೆ ನೋಡಿ, ಅಲ್ಲಿ ರಾಜ್ಯಪಾಲರು ಇದ್ದಾರೆ. ಥಾವರ್ ಚಂದ್ ಗೆಹ್ಲೋತ್ ಘನವೆತ್ತ ರಾಜ್ಯಪಾಲರು ಬಂದಿದ್ರು ಸನ್ಮಾನ ಮಾಡುವುದಕ್ಕೆ. IPL ಅನ್ನುವ ಟೂರ್ನಮೆಂಟ್ ನಡೆಯುತ್ತೆ. RCB ಅನ್ನುವಂಥದ್ದು ರಾಜ್ಯವನ್ನು ಪ್ರತಿನಿಧಿಸುವ ತಂಡ ಆಗಿಬಿಟ್ಟಿದೆ. ಆ ತಂಡಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಸನ್ಮಾನ. ದೇವರ ಪುಣ್ಯಕ್ಕೆ ಮಳೆ ಬಂತ್ರಿ. ಮಳೆ ಬಂತು, ಕೊಡೆ ಹಿಡ್ಕೊಂಡು ಏನೋ ಒಂದೆರಡು ಜನರಿಗೆ ಸನ್ಮಾನ ಮಾಡ್ದಂಗೆ ಮಾಡಿದ್ರು. ಮಳೆ ಬಂತು ಅನ್ನೋ ಕಾರಣಕ್ಕೆ ಟೀಮ್ನವ್ರು ಎದ್ದು ಹೋಗ್ಬಿಟ್ರು, ಜನನೂ ಚದರ್ಬಿಟ್ರು. ಇದು ಇನ್ನೊಂದು ಸ್ವಲ್ಪ ಹೊತ್ತೇನಾದ್ರು ಈ ಕಾರ್ಯಕ್ರಮ ನಡೆದಿದ್ದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ನಲ್ಲಿ ಆಗಿದ್ದು ಇಲ್ಲಾಗ್ಬಿಡ್ತಿತ್ತು. ನೋಡಿ ಅಲ್ಲಿ ಮುಂದ್ಗಡೆ ಜನನ. ಮಳೆ ಬಂತಿಲ್ಲಿ ನೋಡಿ, ವಿಧಾನಸೌಧದ ಮುಂದಿನ ರೋಡ್ ಅದು. ಈ ದೃಶ್ಯಗಳನ್ನು ನೋಡಿದಾಗ ನಾನು ಅನ್ಕೊಂಡೆ ಒಂದು ಅಂದಾಜು 30,000 ಜನ ಇಲ್ವಾ? ಇನ್ನೂ ಜಾಸ್ತಿ ಅನ್ನಿಸ್ತಾರೆ ನನಗೆ, ಇನ್ನೂ ಜಾಸ್ತಿ ಅನ್ನಿಸ್ತಾರೆ. ಇಷ್ಟೇ ಜನ ಸೇರಿದ್ರಿ. ಈಗ ನೋಡಿ, ಇಲ್ಲಿ ಗೊತ್ತಾಗತ್ತೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದು ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ನಲ್ಲಿ ಬಿರಿಯಾನಿ ಬಾಟಲ್ ಕೊಟ್ಟು ಕರೆಸಿದ್ರು ಇಷ್ಟು ಜನ ಬಂದಿರಲ್ಲ, ಅಷ್ಟು ಜನ ಬಂದಿದ್ರಲ್ಲಿ. ಮಳೆ ಬಂತು, ಕಾರ್ಯಕ್ರಮವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಉಪಮುಖ್ಯಮಂತ್ರಿಗಳು ಆಮೇಲೆ ಹೇಳ್ತಾರೆ, ನಾವು ಯಾರು ಭಾಷಣನೂ ಮಾಡಲಿಲ್ಲ ಅಲ್ಲಿ ಅಂತ. ಅದು ಬೇರೆ ಪ್ಲಾನ್ ಇತ್ತು, ಭಾಷಣ ಗೀಷ್ಣದ್ದು ಅದು ಬೇರೆ ಇತ್ತು ಪ್ಲಾನು. ಇಲ್ಲಿಂದ ನೆಕ್ಸ್ಟ್ ಪ್ಲಾನ್ ಇದ್ದಿದ್ದೇನು? ಓಪನ್ ಬಸ್ನಲ್ಲಿ ಇಡೀ RCB ತಂಡ ಮೆರವಣಿಗೆಯ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವ ಪ್ಲಾನ್ ಇತ್ತು. ಮೆರವಣಿಗೆಯ ಮೂಲಕ ಹೋಗಬೇಕು ಅಂತ.
ಮೆರವಣಿಗೆಗೆ ನನಗೆ ಬಂದ ಮಾಹಿತಿ ಪೊಲೀಸ್ ಕಮಿಷನರ್ ಬೇಡ ಅಂತ ಹೇಳಿದ್ರು, ಮೆರವಣಿಗೆ ಬೇಡ ಅಂತ ಹೇಳಿದ್ರಂತೆ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಅನೌನ್ಸ್ ಆಗಿದೆ, ಬರ್ತೀನಿ ಆ ವಿಷಯಕ್ಕೆ, ಆಮೇಲೆ ಎಲ್ಲ ಹೊರಗೆ ಬರಬಹುದು ಅನ್ನುವ ನಿರೀಕ್ಷೆ ಇದೆ. ಇಲ್ಲಿಂದ ಟೀಮ್ ಹೊರಟು ಬಿಡ್ತು. ಇದೇ ಟೈಮ್ನಲ್ಲಾಗಿದ್ದ ಅಧ್ವಾನ. ಇಟ್ ವಾಸ್ ಅನ್ ಅನೌನ್ಸ್ಡ್ ಪ್ರೋಗ್ರಾಮ್. ಇವತ್ತೇನೇನು ನಡೀತು ಮತ್ತು ನಡೆಯಲಿಕ್ಕಿತ್ತಲ್ಲ ಎಲ್ಲವನ್ನೂ ಪೂರ್ವ ನಿಯೋಜಿತವಾಗಿತ್ತು. ಎಲ್ಲವೂ ಮೊದಲೇ ಅನೌನ್ಸ್ ಆಗಿದ್ದ ಕಾರ್ಯಕ್ರಮ ಇದು. ಸ್ಪೆಷಲ್ ಫ್ಲೈಟ್ನಲ್ಲಿ HAL ಏರ್ಪೋರ್ಟ್ಗೆ ಬಂದು ಇಳಿತಾರೆ ಅನ್ನೋದರಿಂದ ಹಿಡಿದು 5 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ, ಮೆರವಣಿಗೆಯ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗೋದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2 ತಾಸುಗಳ ಸಂಭ್ರಮಾಚರಣೆ ಅನ್ನುವಂಥದ್ದು ಪೂರ್ವ ನಿಗದಿತವಾಗಿತ್ತು. ಇದರಲ್ಲಿ ನಡೆಯದೇ ಇದ್ದದ್ದೇನಪ್ಪ ಅಂದರೆ ಬಸ್ನಲ್ಲಿ ಮೆರವಣಿಗೆಯ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋದು ಅಂತ ನಡೀಲಿಲ್ಲ. ಪೊಲೀಸರು ಬೇಡ ಅಂದಿದ್ರು ಅನ್ನೋದು ಒಂದು ಕಾರಣ, ಮಳೆ ಬಂದಿದ್ದಕ್ಕೆ ಅದನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಲಾಯಿತು ಅನ್ನೋದು ಇನ್ನೊಂದು ಕಾರಣ. ಈ ಕಡೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಈ ಕಾರ್ಯಕ್ರಮ ನಡೀತಾ ಇದ್ರೆ ಆ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 17, 18, 19, 21ನಲ್ಲಿ ದುರಂತದ ತಯಾರಿ ನಡೆದಂಗೆ ನಡೀತಾ ಇತ್ತು. ದುರಂತದ ತಯಾರಿ. ಈ RCB ಅವರು, ಈ ಟೀಮ್ನವರು ಮಧ್ಯಾಹ್ನ 3:15 ಈ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಇದು ಏನಂತ, ಗೆಟ್ ಯುವರ್ ಫ್ರೀ ವಿಕ್ಟರಿ ಡೇ ಪಾಸಸ್ ಆನ್ shop.royalchallengers.com. ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕಂತೆ, ಟಿಕೆಟ್ ಪುಗ್ಸಟ್ಟೆ ಅಂತೆ. ಟ್ವೀಟ್ ಮಾಡ್ತಾರೆ ಇದನ್ನ. ಲಿಮಿಟೆಡ್ ಪಾಸಸ್ ಓನ್ಲಿ, ಬುಕ್ ನಾವು ಅಂತ ಬೇರೆ ಹಾಕ್ಬಿಡ್ತಾರೆ. ಎಲ್ರಿಗೂ ಪಾಸ್ ಸಿಗೋದಿಲ್ಲ, ಲಿಮಿಟೆಡ್ ಪಾಸಸ್ ಈಗಲೇ ಬುಕ್ ಮಾಡ್ಕೊಳ್ಳಿ ಅಂತ ಹಾಕ್ತಾರೆ. 3:15 ಟ್ವೀಟ್ ಇದು. ವಿಕ್ಟರಿ ಪರೇಡ್ ಫಾಲೋಡ್ ಬೈ ಅ ಗ್ರ್ಯಾಂಡ್ ಸೆಲೆಬ್ರೇಷನ್ at the home of champions. Starting point ವಿಧಾನಸೌಧ, ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ. ಟೈಮ್ 5 PM to 6 PM. ಟ್ವೀಟ್ ಇದು. ಜನರಿಗೆ ಟಿಕೆಟ್ ತಗೊಂಡವ್ರನ್ನ ಮಾತ್ರ ಒಳಗೆ ಬಿಡ್ತಾರಂತೆ ಅಂತ ಸುದ್ದಿ ಬಂದ್ಬಿಡ್ತು. ಚಿನ್ನಸ್ವಾಮಿ ಸ್ಟೇಡಿಯಂನ ಟಿಕೆಟ್ ಕೌಂಟರ್ಗಳ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಈ KSCAಗೆ, ಈ RCBಗೆ ಟಿಕೆಟ್ ತಗೊಂಡು ಒಳಗೆ ಬಿಡಬೇಕಾ ಸುಮ್ಮನೆ ಒಳಗೆ ಬಿಡಬೇಕಾ ಅನ್ನುವ ವಿಷಯದಲ್ಲಿ ಕ್ಲಾರಿಟಿನೇ ಇರಲಿಲ್ಲ. ಒಂದೊಂದು ಗೇಟ್ನಿಂದ ಕೆಲವರನ್ನ ಹಂಗೆ ಬಿಟ್ಟುಬಿಟ್ರು, ಇನ್ನು ಕೆಲವು ಗೇಟ್ಗಳನ್ನು ಕ್ಲೋಸ್ ಮಾಡಿ ಲಾಕ್ ಮಾಡಿ ಇಟ್ಟುಬಿಟ್ರು. 3 ಗಂಟೆಗೆ 3:15 ಟಿಕೆಟ್ ತಗೊಳ್ಳಿ ಅಂತ ಅನೌನ್ಸ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಕ್ರೌಡ್ ತುಂಬಿಬಿಟ್ಟಿತ್ತು ಟಿಕೆಟ್ ಕೌಂಟರ್ಗಳ ಮುಂದೆ. ಏಕಾಏಕಿ ಕೌಂಟರ್ ಓಪನ್ ಮಾಡಿದ್ರಂತೆ. ಟಿಕೆಟ್ ತಗೊಳಕ್ಕೆ ಅಂತ ನುಗ್ಗಿದ್ರು ಜನ. ನೋಡ್ತಾ ಇದ್ದೀರಲ್ಲಿ ಸ್ಟೇಡಿಯಂ ಎಂಟ್ರೆನ್ಸ್ಗೆ ಅದು ಒಳಗೆ ನುಗ್ಗೋದಕ್ಕೆ ಕಾಯ್ತಾ ಇರುವಂತಹ ಜನ. ಇದೇ ಹಂತದಲ್ಲಿ ಕಾಲು ತುಳಿತ ಶುರುವಾಯಿತು. ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಒಬ್ಬ ಮಹಿಳೆ, ಪ್ರೊಬ್ಯಾಬ್ಲಿ ಡಾಕ್ಟರ್, ಕುಸಿದು ಬಿದ್ದಿರುವ ವ್ಯಕ್ತಿಗೆ CRP ಕೊಡ್ತಾ ಇರುವ ದೃಶ್ಯಗಳನ್ನೇನು ನೋಡ್ತಾ ಇದ್ದೀರಲ್ಲ, ನಮ್ಮ ಮೆಟ್ರೋ ಬ್ಯೂರೋ ರಿಪೋರ್ಟರ್ ರಕ್ಷಾ ಅವರ ಮೊಬೈಲ್ನಲ್ಲಿ ಶೂಟ್ ಆದಂತಹ ದೃಶ್ಯಗಳು. ಕಣ್ಣು ಮುಂದೆ ಪ್ರಾಣ ಹೋಗ್ಬಿಡ್ತು ಸರನ್ಲಕ್ಕೆ. ನಾನು ಮೊಬೈಲ್ ತೆಗೆದು ಶೂಟ್ ಮಾಡ್ತಾ ಇದ್ದಾಗ ಇನ್ನೂ ಪ್ರಾಣ ಇತ್ತು. ಏಕಾಏಕಿ ಬಾಯಿಂದ ನಾಲಿಗೆ ಹೊರಗೆ ಬಂತು, ಪ್ರಾಣ ಹೋಗ್ಬಿಡ್ತು ಅಂತ. ಸ್ಕ್ರೀನಿನ ಎಡಭಾಗದಲ್ಲಿ ಇನ್ನೊಂದು ದೃಶ್ಯ ನೋಡ್ತಾ ಇದ್ದಿರಲಿಲ್ಲ, ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಗೇಟಿನ ಮುಂದೆ ಇದು. ಒಬ್ಬರ ತಲೆ ಮೇಲೆ, ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರು ಕಾಲಿಟ್ಕೊಂಡು ಓಡಾಡ್ತಿದಾರಲ್ಲಿ. ಮೇಲ್ಗಡೆಯಿಂದ ಮೊಬೈಲ್ನಲ್ಲಿ ಶೂಟ್ ಮಾಡುವಾಗ ಹಿಂಗೆ ಕಾಣಿಸುತ್ತೆ ದೃಶ್ಯ. ಕೆಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿರ್ಬೋದು ಅನ್ನೋದ್ರದ್ದು ಅಂದಾಜು ಮಾಡಿಲ್ಲ. ಎಷ್ಟು ಜನ ಒಳಗೆ ಸಿಕ್ಕಾಕೊಂಡಿರ್ಬೋದು.
ಮಧ್ಯಾಹ್ನ 2 ಗಂಟೆಗೋ 2:15ಗೋ 3 ಗಂಟೆಗೋ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ತೆಗೆದು ಜನರನ್ನ ಒಳಗೆ ಬಿಟ್ಟಿದ್ರೆ ಯಾರಪ್ಪನ ಮನೆ ಗಂಟು ಖರ್ಚಾಗ್ತಿತ್ತು? ಯಾವನ ನಿರ್ಧಾರ ಅದು ಗೇಟ್ ಕ್ಲೋಸ್ ಮಾಡೋದು? ವಿ ವಾಂಟ್ ದೆಮ್. 3:30 ತನಕನೋ ಗೇಟ್ ಕ್ಲೋಸ್ ಮಾಡಿಡುವ ನಿರ್ಧಾರ ಯಾರದ್ದಾಗಿತ್ತು? ಗೊತ್ತಾಗಬೇಕಾಗಿರೋದು ಆ ಸತ್ಯ. ಅನ್ಯಾಯವಾಗಿ 11 ಜನ ಸತ್ತು ಹೋಗ್ಬಿಟ್ರಿ, ಅನ್ಯಾಯವಾಗಿ. ಗೇಟ್ ನಂಬರ್ 17, 18, 19 and 21 ಯಾವುದೋ ನ್ಯಾಷನಲ್ ಚಾನೆಲ್ನಲ್ಲಿ ಸುದ್ದಿ ಬಂತು. ಚರಂಡಿಯ ಮೇಲೆ ಹಾಕಿದ್ದ ಸ್ಲ್ಯಾಬ್ ಏಕಾಏಕಿ ಕುಸಿದು ಕೆಳಗೆ ಬಿತ್ತು, ಜನ ಒಳಗೆ ಸಿಕ್ಕಾಕೊಂಡ್ರು. ಆ ಕಾರಣಕ್ಕಾಗಿ ಕಾಲು ತುಳಿತ ಆರಂಭಗೊಂಡಿತು ಅಂತ. ನಾ ಇಬ್ಬರು ರಿಪೋರ್ಟರ್ನ ಇಡೀ ರೋಡ್ ಓಡಾಡಿಸ್ತಾ ಇದ್ದೀನಲ್ಲಿ, ಎಲ್ಲಿ ಚರಂಡಿ ಮೇಲಿನ ಸ್ಲ್ಯಾಬ್ ಕುಸಿದು ಬಿದ್ದಿದೆ ನೋಡ್ಕೊಂಬನ್ನಿ ಅಂತ. ನಮ್ಮ ಇಬ್ಬರು ರಿಪೋರ್ಟ್ರಿಗೆ ಸಿಗ್ತಿಲ್ಲ, ಇನ್ನು ಇಬ್ಬರು ರಿಪೋರ್ಟ್ರಿಗೆ ಸಿಗ್ತಿಲ್ಲ. ಚರಂಡಿಯ ಸ್ಲ್ಯಾಬ್ ಕುಸಿದು ಬಿದ್ದದ್ದಕ್ಕೆ ಈ ಘಟನೆ ಆಗಿದೆ. ಈ ಕ್ಷಣ ತನಕ ಸಿಕ್ಕಿಲ್ಲ. 2 ತಾಸಿಂದ ಹುಡುಕಿಸ್ತಾ ಇದ್ದೀನಿ. ಸಣ್ಣ ರೋಡ್ ಅದು, ನಿಮಗೆ ಗೊತ್ತಿರುತ್ತೆ. ಅನಿಲ್ ಕುಂಬ್ಳೆ ಸರ್ಕಲ್ಲಿಂದ ಪ್ರೆಸ್ ಕ್ಲಬ್ ಎಂಟ್ರೆನ್ಸ್ ತನಕ ಬರುವ ರೋಡು. ಅರೆ, ತಿಂದದ್ದಲ್ಲ ಉಂಡದ್ದಲ್ಲ 11 ಜನರ ಪ್ರಾಣ. ಯಾವ ಸುಖಕ್ಕೆ? RCB ಟ್ರೋಫಿ ಗೆದ್ದಿದ್ದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋದ ಸುಖಕ್ಕೆ. ಇದಕ್ಕಿಂತ ದುರಂತ ಇನ್ನೊಂದಿದೆಯೇನ್ರಿ? ಬೌರಿಂಗ್ ಹಾಸ್ಪಿಟಲ್ನಲ್ಲಿ 6 ಜನ, ಅದರಲ್ಲಿ 3 ಮಹಿಳೆಯರು 3 ಪುರುಷರು. ವೈದೇಹಿ ಹಾಸ್ಪಿಟಲ್ನಲ್ಲಿ 4 ಜನ, ಮಣಿಪಾಲ್ ಹಾಸ್ಪಿಟಲ್ನಲ್ಲಿ 1 ಯುವತಿ. ವೈದೇಹಿ ಹಾಸ್ಪಿಟಲ್ನಲ್ಲಿ 20 ವರ್ಷದ ಭೂಮಿಕ್, 19 ವರ್ಷದ ಸಹನಾ, ಒಬ್ಬ 20 ವರ್ಷದ ಯುವಕ, 35 ವರ್ಷದ ವ್ಯಕ್ತಿ. ಐಡೆಂಟಿಟಿ ಇನ್ನೂ ಗೊತ್ತಾಗಿಲ್ಲ. 12 ಜನರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ದೇವರ ದಯದಿಂದ ಅವ್ರು ಯಾರೂ ಪ್ರಾಣಾಪಾಯದಲ್ಲಿಲ್ಲ. ದೇ ಆರ್ ಔಟ್ ಆಫ್ ಡೇಂಜರ್. ಮಣಿಪಾಲ್ ಹಾಸ್ಪಿಟಲ್ನಲ್ಲಿ 19 ವರ್ಷದ ಚಿನ್ಮಯಿ ಡೆತ್ತು. ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅಲ್ಲಿ 6 ಜನರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಬೌರಿಂಗ್ ಹಾಸ್ಪಿಟಲ್ನಲ್ಲಿ 6 ಜನರ ಸಾವು. ದಿವ್ಯಾಂಕ್ಷಿ ಅಂತ 13 ವರ್ಷ 9th ಸ್ಟ್ಯಾಂಡರ್ಡ್ ಹುಡುಗಿ, ಪೂರ್ಣಪ್ರಜ್ಞಾ ಸ್ಕೂಲ್ನಲ್ಲಿ ದಿವ್ಯಾಂಕ್ಷಿ. ದಿಯಾ ಅಂತ 26 ವರ್ಷ, ಶ್ರವಣ್ ಅಂತ 21 ವರ್ಷ. ಅಲ್ಲೊಂದು 6 ವರ್ಷದ ಮಗು ಸತ್ತೋಗಿದೆ ರೀ, ಡಿಂಪಲ್ ಅಂತ. ಈ ಸೆಲೆಬ್ರೇಷನ್ಗೆ ಬರೋರು ಹೊಟ್ಟೆಗೆ ಏನು ತಿಂತಾರೆ? 6 ವರ್ಷದ ಮಕ್ಕಳನ್ನ ಕರ್ಕೊಂಬರ್ತಾರೆ ಇಲ್ಲಿಗೆ. 6 ವರ್ಷದ ಮಗುನ ಕರ್ಕೊಂಡು ಇಂಥ ಸೆಲೆಬ್ರೇಷನ್ಗೆ ಬಂದಿದ್ದಾರಲ್ಲ, ಇದರಲ್ಲಿ ಯಾರನ್ನ ಬೈಬೇಕು, ಯಾರನ್ನ ಬ್ಲೇಮ್ ಮಾಡಬೇಕು? ಅಲ್ಲೊಂದು 15-20 ಜನರ ಟ್ರೀಟ್ಮೆಂಟ್ ನಡೀತಾ ಇದೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ. 3:15 ಇವ್ರದ್ದು ಲಾಸ್ಟ್ ಟ್ವೀಟು RCB ಅವ್ರದ್ದು. ಗೆಟ್ ಯುವರ್ ಫ್ರೀ ವಿಕ್ಟ್ರಿ ಡೇ ಪಾಸಸ್ ಅಂತ. ಈ ಕ್ಷಣದ ತನಕ ಇಂಥದ್ದೊಂದು ಘಟನೆ ನಡೆದದ್ದು ದುರದೃಷ್ಟಕರ ಅಂತ ಒಂದು ಟ್ವೀಟ್ ಇಲ್ಲ ಈ RCBದು. ಇದರ ಸೆಲೆಬ್ರೇಷನ್ಗೆ ಹೋಗಿದ್ದಾರೆ ಇವರೆಲ್ಲ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ. ತನ್ನ ತಂಡದ ಅಭಿಮಾನಿಗಳು ಸೆಲೆಬ್ರೇಷನ್ಗೆ ಬಂದಾಗ ಕಾಲು ತುಳಿಸ್ಕೊಂಡು ಸತ್ತು ಹೋಗಿದ್ದಾರೆ. ಒಂದು ಸಂತಾಪದ ಟ್ವೀಟ್ ಮಾಡಿಲ್ಲ ಈ ಟೀಮು. ಗೆಟ್ ಯುವರ್ ಫ್ರೀ ವಿಕ್ಟ್ರಿ ಡೇ ಪಾಸಸ್ ಅಂತೆ ಲಾಸ್ಟ್ ಟ್ವೀಟು. ಈ ತಂಡಕ್ಕೆ ಇವರು ಅಭಿಮಾನಿಗಳು ಸೆಲೆಬ್ರೇಷನ್ಗೆ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.